ಸ್ವಾಗತ. ನಾನು ರಂಗನಾಥ್. ರಾಜ್ಯದಲ್ಲಿ ಸರಿಸುಮಾರು ಹತ್ತಿರ 2 ತಿಂಗಳುಗಳ ಕಾಲ ನಿರಂತರವಾಗಿ ಚರ್ಚೆಯಾದಂತಹ ಕ್ಯಾಬಿನೆಟ್ ಕಸರತ್ತು, ಸಚಿವ ಸಂಪುಟ ವಿಸ್ತರಣೆಯ ಚರ್ಚೆಗಳಿಗೆ ಇವತ್ತು ಬ್ರೇಕ್ ಬಿದ್ದಿದೆ. ಇವತ್ತು 19 ಮಂದಿ ಶಾಸಕರು ನೂತನ ಸಚಿವರಾಗಿ ಡಿ.ಕೆ. ಶಿವಕುಮಾರ್ ಅವರ ಸಂಪುಟವನ್ನ ಸೇರ್ಕೊಂಡಿರುವಂತಹದ್ದು. ಬಹುಶಃ ಅನೇಕ ಚರ್ಚೆಗಳಾದ ನಂತರ, ಅನೇಕ ಲೆಕ್ಕಾಚಾರಗಳಾದ ನಂತರ, ಅನೇಕ ಕಸರತ್ತುಗಳಾದ ನಂತರ ಕಾಂಗ್ರೆಸ್ ಹೈಕಮಾಂಡ್ ಒಂದು ಅಂತಿಮ ಪಟ್ಟಿಯನ್ನ ರಾಜ್ಯಕ್ಕೆ ರವಾನಿಸಿತು. ಅದರಂತೆ ಲೋಕಭವನದಲ್ಲಿ 19 ಜನ ಶಾಸಕರು ನೂತನ ಸಚಿವರಾಗಿ ಪದಗ್ರಹಣವನ್ನು ತೆಗೆದುಕೊಂಡಿರುವಂತದ್ದು. ಅವರ ಹೆಸರನ್ನ ಯಥಾವತ್ ಹೇಳಿಬಿಡ್ತೇನೆ. ನರೇಂದ್ರ ಸ್ವಾಮಿ ಅವರು ಮಳವಳ್ಳಿ, ಅದಾದ ನಂತರ ಶಿವರಾಜ್ ತಂಗಡಗಿ ಅವರು, ರುದ್ರಪ್ಪ ಲಮಾಣಿ ಅವರು, ಬಸವಂತಪ್ಪ ನಾಗೇಂದ್ರ ಅವರು, ಟಿ ರಘುಮೂರ್ತಿ ಅವರು, ಜಮೀರ್ ಅಹಮದ್ ಖಾನ್ ಅವರು, ರಿಜ್ವಾನ್ ಹರ್ಷದ್ ಅವರು, ಸಂತೋಷ್ ಲಾಡ್ ಅವರು, ಮಧು ಬಂಗಾರಪ್ಪ ಸೊರಬ ವಿಧಾನಸಭಾ ಕ್ಷೇತ್ರದಿಂದ ಕಳೆದ ಬಾರಿ ಕೂಡ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಲ್ಲಿ ಮಂತ್ರಿಯಾಗಿದ್ದಂಥವರು, ಪುಟ್ರಂಗ್ ಶೆಟ್ಟಿ ಅವರು, ಎಸ್ ಮಲ್ಲಿಕಾರ್ಜುನ್ ಅವರು. ಮಲ್ಲಿಕಾರ್ಜುನ್ ಅವರ ಬದಲಿಗೆ ಮಂಕಾಳ ವೈದ್ಯ ಅವರ ಹೆಸರನ್ನ ಹೈಕಮಾಂಡ್ ಕಳಿಸಿದಂತಹ ಪಟ್ಟಿಯಲ್ಲಿತ್ತು. ಬಟ್ ಕೊನೆ ಕ್ಷಣದಲ್ಲಿ, ಕೊನೆ ಲೆಕ್ಕಾಚಾರಗಳ ನಡುವೆ ಮಂಕಾಳು ವೈದ್ಯರವರನ್ನ ಪಕ್ಕಕ್ಕೆ ಸರಿಸಿ ಎಸ್ ಮಲ್ಲಿಕಾರ್ಜುನ್ ಅವರನ್ನ ನೂತನ ಸಚಿವರಾಗಿ ಆಯ್ಕೆ ಮಾಡಿರುವಂತದ್ದು. ಇನ್ನು ಚಲುವರಾಯಸ್ವಾಮಿ ಅವರು, ಶಿವಲಿಂಗೇಗೌಡ ಅವರು ಮಂತ್ರಿ ಆಗಬೇಕಂತಾನೆ JDS ಬಿಟ್ಟು ಕಾಂಗ್ರೆಸ್ಗೆ ಬಂದಿದ್ದಂತಹದ್ದು. ಹಾಸನ ಜಿಲ್ಲೆಯಿಂದ ಶಿವಲಿಂಗೇಗೌಡ ಅವರಿಗೆ ಪ್ರತಿನಿಧಿತ್ವವನ್ನು ಕೊಡಲಾಗಿದೆ. ಇನ್ನು HC ಬಾಲಕೃಷ್ಣ ಅವರು, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಎನ್ನುವಂತಹ ಮೊದಲು ಕೂಗು ಹಚ್ಚಿದವರು HC ಬಾಲಕೃಷ್ಣ ಅವರಿಗೆ ಕಾಂಗ್ರೆಸ್ನಲ್ಲಿ ಮೊದಲ ಬಾರಿ ಶಾಸಕರಾದಂತಹ ಸಂದರ್ಭದಲ್ಲೇ ಸಚಿವ ಸ್ಥಾನ ಒಲಿದು ಬಂದಿದೆ. ಇನ್ನು ಬಸವರಾಜ್ ರಾಯರೆಡ್ಡಿ ಅವರು, ಅಜಯ್ ಸಿಂಗ್ ಅವರು ಜೇವರ್ಗಿ ವಿಧಾನಸಭಾ ಕ್ಷೇತ್ರದಿಂದ, ಲಕ್ಷ್ಮಣ ಸವದಿ ಅವರು, ಇಷ್ಟು ಜನ ಇವತ್ತು 20 ಜನರ ಸಚಿವರಾಗಿ ಪ್ರಮಾಣ ವಚನ ತಗೋತಾರೆ ಎನ್ನುವಂತಹ ಲೆಕ್ಕಾಚಾರ ಇತ್ತು. ಬಟ್ ಕೊನೆ ಕ್ಷಣದಲ್ಲಿ, ಕೊನೆ ಮೀಟಿಂಗ್ ಏನಾಯ್ತು, ಸಚಿವ ಸಂಪುಟ ವಿಸ್ತರಣೆಗೂ ಮುನ್ನ ಒಂದು ರಹಸ್ಯ ಸಭೆ ನಡೆದಿದೆ. ಆ ಸಭೆಯಲ್ಲಿ 2 ಹೆಸರು ಬಿದ್ದೋದಂತಹದ್ದು ಒಂದು ಕೆಟ್ಟ ಸಂಸ್ಕೃತಿ ಅಂತ ನಾನು ಅನ್ಕೊಳ್ತೇನೆ. ಯಾಕೆ ಅಂತಂದ್ರೆ, ಒಬ್ಬ ಕಾಂಗ್ರೆಸ್ ಹೈಕಮಾಂಡ್ ಪ್ರಧಾನ ಕಾರ್ಯದರ್ಶಿ ಅವರ ಲೆಟರ್ ಹೆಡ್ ನಲ್ಲಿ ಒಂದು ಸಚಿವ ಸಂಪುಟ ವಿಸ್ತರಣೆಯ ಸಚಿವರ ಹೆಸರು ಬರುತ್ತೆ ಅಂದ್ರೆ, ಇದೊಂದು ಯಾಕೋ ಕಾಂಗ್ರೆಸ್ ಇದು ಒಂದು ಕೆಟ್ಟ ಸಂಪ್ರದಾಯಕ್ಕೆ ಅಣಿಯಾಗ್ತಿದೆ ಅಂತ ನನಗೆ ಅನ್ಸುತ್ತೆ. ಅದು ಆಗೋದ್ರಿಂದ ಯಾರಿಗೆ ಆಭಾಸ ಅದು ಆಗಿ ಬಂದಂತ ಲಿಸ್ಟ್ ನಲ್ಲಿ 2 ಹೆಸರು ಬಿದ್ದೋದು. ಒಂದು ಮಂಕಾಳ ವೈದ್ಯರವರ ಬದಲಿಗೆ ಎಸ್ ಮಲ್ಲಿಕಾರ್ಜುನ್ ಅವರನ್ನ ತೆಗೆದುಕೊಂಡ್ರು, ಇನ್ನೊಂದು ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಬಿದ್ದೋದಂತಹದ್ದು. ಬಹುಶಃ ಇದು ಆಭಾಸ ಅನ್ಸುತ್ತೆ. ಇದೊಂದು ಕೆಟ್ಟ ಸಂಸ್ಕೃತಿ ಕಡೆಗೆ, ಇದು ಕೆಟ್ಟ ಸಂಸ್ಕೃತಿಯನ್ನ ಪರಿಚಯಿಸಿದಂತ ಆಗುತ್ತೆ ಅನ್ನುವಂಥದ್ದು. ಇನ್ನು ಇಷ್ಟು ಜನ ಸಚಿವರಾಗಿ ಪ್ರಮಾಣ ವಚನವನ್ನ ತಗೊಂಡಿದ್ದಾರೆ. ನಾನು ಯಥಾವತ್ತು ಹೇಳ್ಬಿಟ್ಟಿದ್ದೀನಿ ಲಿಸ್ಟ್. ಈಗ ಯಾರ ಕೈ ಮೇಲಾಯ್ತು? ಸಚಿವ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಅಂಗಳದಲ್ಲಿ ಇಷ್ಟೆಲ್ಲ ಕಸರತ್ತು ನಡೆದ ಬಳಿಕ ಯಾರ ಕೈ ಮೇಲಾಗಿರುವಂತಹದ್ದು? ಸಿದ್ದರಾಮಯ್ಯನವರು ಕೊಟ್ಟಂತಹ ಲಿಸ್ಟ, ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿರುವಂತಹ ಲಿಸ್ಟ, ಹೈಕಮಾಂಡ್ ಅವರ ಪಿಕ್ಕಿಂಗ, ಯಾರ ಕೈ ಮೇಲಾಗಿದೆ? ಇದರ ಲೆಕ್ಕಾಚಾರ ಏನು ಎನ್ನುವಂತಹ ಒಂದು ಸಣ್ಣ ವಿಶ್ಲೇಷಣೆಯನ್ನ ಕೊಟ್ಟುಬಿಡ್ತೀನಿ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ ಬಳಿಕ ಡಿ.ಕೆ. ಶಿವಕುಮಾರ್ ಅವರು ಅಂದುಕೊಂಡಂತೆ ಅವರ ಸಚಿವ ಸಂಪುಟ ಇರುತ್ತೆ ಎನ್ನುವಂಥ ಒಂದು ಅಂದಾಜು ಎಲ್ಲರಿಗೂ ಇತ್ತು. ಬಟ್ ಇಲ್ಲಿ ಸಿದ್ದರಾಮಯ್ಯ ಅವರ ಕೈ ಮೇಲಾಗಿರುವಂತಹದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಲಿಸ್ಟ್ ಅಲ್ಲಿ. ಕಳೆದ ಸುಮಾರು ದಿನಗಳಿಂದ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ಯುವ ಪಡೆಯನ್ನ ಕಟ್ಟಬೇಕು, ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವರದ್ದು ಕೂಡ ಒಲವಿದೆ. ಒಂದು ಯುವ ತಂಡವನ್ನ ಕಟ್ಟಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಚಿಂತನೆ ನಡೆಸ್ತಾ ಇದ್ದಾರೆ ಎನ್ನುವಂತ ಸುದ್ದಿ ಹರಿದಾಡ್ತಾ ಇತ್ತು. ಎಸ್, ಇಟ್ ಇಸ್ ಎಕ್ಸಾಕ್ಟ್ಲಿ ಕರೆಕ್ಟ್. ಹಾಗೆ ಯುವ ಮುಖಗಳಿಗೂ ಕೂಡ ಮಣೆ ಹಾಕಲಾಗಿರುವಂಥದ್ದು. ಆದರೆ ಬಣಗಳ ವಿಚಾರ ತೆಗೆದುಕೊಂಡಾಗ, ಯಾರ್ಯಾರ ಬೆಂಬಲಿಗರು ಅಂತ ತೆಗೆದುಕೊಂಡಂತ ಸಂದರ್ಭದಲ್ಲಿ ಯಾರ ಕೈ ಮೇಲಾಗಿದೆ, ಇಲ್ಲಿ ಯಾರ ಲಿಸ್ಟ್ ವರ್ಕೌಟ್ ಆಗಿದೆ ಎನ್ನುವಂಥದ್ದನ್ನು ನೋಡೋದಾದ್ರೆ, ಅನ್ಡೌಟೆಡ್ಲಿ ಸಿದ್ದರಾಮಯ್ಯನವರು ಡಾಮಿನೇಟ್ ಮಾಡಿದ್ದಾರೆ ಈ ಲಿಸ್ಟ್ ಅಲ್ಲಿ. ಯಾಕೆ ಅಂತ ಹೇಳ್ತೀನಿ. ಬಹುಶಃ HK ಪಾಟೀಲ್ ಅವರು ಕಾನೂನು ಸಚಿವರಾಗಿದ್ದರು. ಕಳೆದ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಲ್ಲಿ ಕಾನೂನು ಮತ್ತು ಪ್ರವಾಸೋದ್ಯಮ 2ರ ಜವಾಬ್ದಾರಿ ಕೂಡ ಅವರ ಹೆಗಲ ಮೇಲಿತ್ತು. ಆ ಸ್ಥಾನಕ್ಕೆ ಬಸವರಾಜ ರಾಯರೆಡ್ಡಿ ಅವರನ್ನ ತೆಗೆದುಕೊಂಡು ಬಂದಿರುವಂಥದ್ದು. ಬಸವರಾಜ ರಾಯರೆಡ್ಡಿ ಅವರು ಮುಖ್ಯಮಂತ್ರಿಗಳಿಗೆ ಬಹಳ ಆಪ್ತರು ಕೂಡ. ಇನ್ನು ನಾನು ಮೊನ್ನೆ ಮಾತನಾಡ್ತಾ ಇದ್ದೆ, ಸಂತೋಷ್ ಲಾಡ್ ಅವರ ಹೆಸರು ಕೈ ಬಿಟ್ಟಿರುವಂಥದ್ದು ಆಶ್ಚರ್ಯಕರ ಅಂತ.
ಯಾಕೆ ಅಂತಂದ್ರೆ ಶ್ರೀನಿವಾಸ್ ಮಾನೆ ಅವರ ಹೆಸರು ಕಳೆದ ಸುಮಾರು ದಿನಗಳಿಂದ ಓಡಾಡ್ತಾ ಇತ್ತು ಸಚಿವ ಸ್ಥಾನಕ್ಕೆ. ಬಟ್ ಅದರಲ್ಲೂ ಕೂಡ ಶ್ರೀನಿವಾಸ್ ಮಾನೆ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪಿದೆ. ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಬಣದಲ್ಲಿ ಗುರುತಿಸಿಕೊಂಡಿದ್ದಂತಹ ಸಂತೋಷ್ ಲಾಡ್ ಅವರಿಗೆ ಸಚಿವ ಸ್ಥಾನ ಒಲೆದು ಬಂದಿರುವಂತದ್ದು. ಇನ್ನು ಪುಟ್ರಂಗ್ ಶೆಟ್ರು ಪ್ರಿಯಪಟ್ಟಣದ ಶಾಸಕ ಎಸ್ ವೆಂಕಟೇಶ್ ಅವರ ಹೆಸರು ಓಡಾಡ್ತಾ ಇದ್ದಂಥದ್ದು. ಡಿ ಕೆ ಶಿವಕುಮಾರ್ ಅವರು ಅವರಿಗೆ ಸಚಿವ ಸ್ಥಾನ ಕೊಡಿಸಬೇಕು ಎನ್ನುವಂತ ಏನೋ ಮನಸ್ಸಿತ್ತು ಡಿ ಕೆ ಶಿವಕುಮಾರ್ ಅವರಿಗೆ. ಬಟ್ ಅದು ವರ್ಕೌಟ್ ಆಗಿಲ್ಲ. ಪುಟ್ರಂಗ್ ಶೆಟ್ಟಿ ಅವರಿಗೆ ಸಚಿವ ಸ್ಥಾನ ಕೊಡಿಸುವಲ್ಲಿ ಸಿದ್ದರಾಮಯ್ಯನವರು ಯಶಸ್ವಿಯಾಗಿದ್ದಾರೆ. ಇನ್ನು ನರೇಂದ್ರ ಸ್ವಾಮಿ ಅವರು ಮಂಡ್ಯ ಜಿಲ್ಲೆಗೆ ನರೇಂದ್ರ ಸ್ವಾಮಿ ಅವರಿಗೆ ಕೊಟ್ಟರೆ 2 ಸಚಿವ ಸ್ಥಾನ ಹೋದಂತಾಗುತ್ತೆ ಎನ್ನುವಂತ ಒಂದು ಲೆಕ್ಕಾಚಾರ ಇತ್ತು. ಯಾಕೆ ಅಂತಂದ್ರೆ ಚಲುವರಾಯ ಸ್ವಾಮಿ ಅವರು ಈ ಹಿಂದೆಯೂ ಕೂಡ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ನಲ್ಲಿ ಕೃಷಿ ಸಚಿವರಾಗಿದ್ರು. ಈಗಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲೂ ಕೂಡ ಸಚಿವರಾಗಿ ಪದಗ್ರಹಣ ಮಾಡಿದ್ದಾರೆ. ಒಂದು ವೇಳೆ ಇಬ್ಬರಿಗೂ ಕೂಡ ಕೊಟ್ರೆ ಮಂಡ್ಯ ಜಿಲ್ಲೆಗೆ 2 ಸಚಿವ ಸ್ಥಾನ ಹೋದಂಗ ಆಗುತ್ತೆ. ಹಾಗಾಗ್ಬಿಟ್ಟು ಆನೇಕಲ್ ಶಿವಣ್ಣರವರಿಗೆ ಸಚಿವ ಸ್ಥಾನವನ್ನ ಕೊಡಿಸಬೇಕು ಎನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಪ್ಲಾನ್ ಆಗಿತ್ತು. ಬಟ್ ಅದು ಕೂಡ ವರ್ಕೌಟ್ ಆಗಿಲ್ಲ. ನರೇಂದ್ರ ಸ್ವಾಮಿ ಅವರಿಗೆ ಸಚಿವ ಸ್ಥಾನ ಸಿಕ್ಕಿರುವಂತಹದ್ದು. ಇನ್ನು ಶಿವರಾಜ್ ತಂಗಡಿಗೆ ಅವರು ಬೇರೆ ಆಪ್ಷನ್ ಇಲ್ಲ. ಇನ್ನು ಅಜಯ್ ಸಿಂಗ್ ಅವರು ಯಾರು ರಹೀಂ ಖಾನ್ ಅವರಿಗೆ ಕೊಡಿಸಬೇಕು ಎನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಒಂದು ಇಚ್ಛೆ ಆಗಿತ್ತಂತೆ. ಬಟ್ ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಫೇಲ್ ಆಗಿರುವಂಥದ್ದು, ಸಿದ್ದರಾಮಯ್ಯ ಅವರು ಡಾಮಿನೇಟ್ ಮಾಡಿರುವಂಥದ್ದು. ಇನ್ನು ನಾಗೇಂದ್ರ ಅವರ ಮೇಲೆ ಇನ್ನೂ ಕೂಡ ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಏನು ಅಕ್ರಮ ಇತ್ತು, ಆ ಅಕ್ರಮದ ಪ್ರಕರಣ ಇತ್ಯರ್ಥ ಆಗಿಲ್ಲ. ಬಟ್ ಆದ್ರೂ ಕೂಡ ಕೊಟ್ಟಿರುವಂಥದ್ದು ಸಚಿವ ಸ್ಥಾನವನ್ನ. ನಾನೀಗ ಒಂದು ಸಚಿವ ಸ್ಥಾನದ ಇಲ್ಲಿ ಸಚಿವ ಸಂಪುಟದ ಈ ಲಿಸ್ಟ್ ಅನ್ನ ನೋಡಿದಾಗ ತುಂಬಾ ಬ್ಯಾಲೆನ್ಸ್ಡ್ ಅಂತ ಅನ್ಸುತ್ತೆ. ಹಿಂದೆಂದೂ ಕೂಡ ಕರ್ನಾಟಕದಲ್ಲಿ ಈ ಮಟ್ಟಿಗಿನ ಬ್ಯಾಲೆನ್ಸ್ ನಮ್ಮ ತಲೆಮಾರು ಅಂತಂದ್ರೆ ನಾನಂತೂ ನೋಡಿಲ್ಲ. ಕಳೆದ ಬಾರಿ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಲ್ಲೂ ಕೂಡ ಆಚೆ ಈಚೆ ಆಗಿತ್ತು, ಅಸಮತೋಲನ ಆಗಿತ್ತು, ಬಂಡಾಯ ಆಗಿತ್ತು. ಅದಾದ ನಂತರ ಈವನ್ ಬಿಜೆಪಿಯಲ್ಲೂ ಕೂಡ ಏನು ಆಚೆ ಈಚೆ ಆದಂತಹದ್ದು ಸಮತೋಲನ ಇರಲಿಲ್ಲ. ಒಂದು ಸಮುದಾಯಕ್ಕೆ ಹೆಚ್ಚು, ಒಂದು ಜಿಲ್ಲೆಗೆ ಹೆಚ್ಚು, ಒಂದು ಜಿಲ್ಲೆಗೆ ಕಡಿಮೆ, ಒಂದು ಸಮುದಾಯಕ್ಕೆ ಕಡಿಮೆ, ಒಂದು ಜಾತಿಗೆ ಕಡಿಮೆ, ಈ ರೀತಿಯಾದಂತಹ ಅಸಮತೋಲನಗಳು ಇದ್ದಂಥದ್ದು. ಬಟ್ ಇಲ್ಲಿ ತುಂಬಾ ಅಂದ್ರೆ ಬ್ಯಾಲೆನ್ಸ್ಡ್ ಆಗಿ ಅದು ಸಮುದಾಯವಾರವಾಗಿರ್ಬೋದು, ಜಿಲ್ಲಾವಾರವಾಗಿರ್ಬೋದು, 2 ವಿಚಾರಗಳು ಕೂಡ ತುಂಬಾ ಬ್ಯಾಲೆನ್ಸ್ ಮಾಡಿ ನೇಮ್ ಅನ್ನ ಪಿಕ್ ಮಾಡಿರುವಂತಹದ್ದು. ಇಲ್ಲಿ ನೋಡಿದ್ರೆ ಒಕ್ಕಲಿಗ ಸಮುದಾಯಕ್ಕೆ 6 ಸಚಿವ ಸ್ಥಾನ ಸಿಕ್ಕಿರುವಂತದ್ದು. ಅಗೇನ್ ಬ್ಯಾಲೆನ್ಸ್ ಲಿಂಗಾಯತರಿಗೆ 6, ಲಿಂಗಾಯತ ಸಮುದಾಯಕ್ಕೂ ಕೂಡ 6 ಸಚಿವ ಸ್ಥಾನವನ್ನು ಕೊಟ್ಟಿರುವಂತದ್ದು. ಮೊದಲ ಏನು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಎಂ ಬಿ ಪಾಟೀಲ್ ಅವರು, ಶರಣ ಪ್ರಕಾಶ್ ಪಾಟೀಲ್ ಅವರು ಮತ್ತು ಈಶ್ವರ್ ಖಂಡ್ರೆ ಅವರು 3 ಜನ ತಗೊಂಡಿದ್ರು. ಇವತ್ತು ವಿಜಯಾನಂದ ಕಾಶಪ್ಪನವರಿಗೆ ಸಿಕ್ಕಿದೆ, ಲಕ್ಷ್ಮಣ ಸವದಿ ಅವರಿಗೆ ಸಿಕ್ಕಿದೆ. ಅದರ ಜೊತೆಗೆ ಇನ್ನೊಬ್ಬರಿಗೆ ಸಿಕ್ಕಿರುವಂತಹದ್ದು. ಇನ್ನು ದಲಿತ ವಿಚಾರದಲ್ಲೂ ಕೂಡ ಹಾಗೆ ದಲಿತ ಎಡಗೈಗೆ 3, ದಲಿತ ಬಲಗೈಗೆ 3, ಅಲ್ಲೂ ಕೂಡ ಬ್ಯಾಲೆನ್ಸ್ ಮಾಡಿರುವಂಥದ್ದು. ಇನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಿ, ಒಟ್ಟಲ್ಲಿ ಪರಿಶಿಷ್ಟ ಪಂಗಡ ಇವೆರಡನ್ನೂ ಕೂಡ ಒಟ್ಟಾಗಿ ಹೇಳೋದಾದ್ರೆ 11 ಜನ ಸಚಿವರಿಗೆ ಅವಕಾಶ ಸಿಕ್ಕಿರುವಂತಹದ್ದು. ಪರಿಶಿಷ್ಟ ಪಂಗಡದಿಂದ ಸತೀಶ್ ಜಾರಕಿಹೊಳಿ ಅವರು ಸೇರಿದಂತೆ ಒಟ್ಟು 11 ಜನಕ್ಕೆ ಸಿಕ್ಕಿರುವಂತದ್ದು. ಇಲ್ಲೂ ಕೂಡ ಒಂದು ಬ್ಯಾಲೆನ್ಸ್ಡ್ ಆಗಿ ಹೈಕಮಾಂಡ್ ಲಿಸ್ಟ್ ಅನ್ನ ಹಿಡ್ಕೊಂಡು ವರ್ಕ್ ಮಾಡಿರುವಂತದ್ದು. ಅದರ ಜೊತೆಗೆ ಇನ್ನು ಸ್ಪೀಕರ್ ಕಡೆ ತನಕ ದಿನೇಶ್ ಗುಂಡೂರಾವ್ ಅವರು ಆಗ್ಬೋದು. ಅದ್ರ ಜೊತೆಗೆ ಇನ್ನೂ 1-2 ಹೆಸರು ಯಾವ್ಯಾವ್ದು ಓಡಾಡ್ತಾ ಇತ್ತು. ಬಟ್ ಫೈನಲಿ ಸ್ಪೀಕರ್ ಆಗಿ ರೋಣ MLA GS ಪಾಟೀಲ್ ಅವರು ಸಚಿವ ಸ್ಥಾನಕ್ಕೆ ಬಹಳ ಕಸರತ್ತನ್ನು ನಡೆಸಿದ್ರು, ಬಹಳ ಪ್ರಯತ್ನವನ್ನ ಪಟ್ಟರು. ಆದ್ರೆ ಹೈಕಮಾಂಡ್ ಅವರಿಗೆ ಸ್ಪೀಕರ್ ಹುದ್ದೆಯನ್ನ ನೀಡಿರುವಂತದ್ದು. ಅದರ ಜೊತೆಗೆ ಡೆಪ್ಯೂಟಿ ಸ್ಪೀಕರ್ ಆಗಿ AS ಪೊನ್ನಣ್ಣ ಅವರು ನೇಮಕ ಆಗಿರುವಂತದ್ದು. ಇದು ಕೂಡ ನನಗೆ ಒಂದು ಬೇಸರ ಏನು ಅಂತಂದ್ರೆ, ಆಯ್ತು ಮಂತ್ರಿಗಳ ಹೆಸರು ಪಕ್ಷದ ಕಾರ್ಯದರ್ಶಿಗಳ ಲೆಟರ್ ಹೆಡ್ ನಲ್ಲಿ ಬಂತು ಅನ್ನುವಂಥದ್ದನ್ನ ಹೇಳಿದ್ರೆ, ಸ್ಪೀಕರ್ ಹೆಸರು ಕೂಡ ಸ್ಪೀಕರ್ ಅವರ ನೇಮಕದ ಹೆಸರು ಕೂಡ ಅದೇ ಒಂದು ಪಕ್ಷದ ಲೆಟರ್ ಹೆಡ್ ನಲ್ಲಿ ಬಂದಿರುವಂತದ್ದು ಕೂಡ ಎಲ್ಲ ಒಂದ್ ಕಡೆ ಇದೊಂದು ಕೆಟ್ಟ ಸಂಸ್ಕೃತಿ ಅಂತ ಕಾಣುತ್ತೆ. ಇನ್ನು ನಾನು ಒಂದು ವಿಷಯ ಹೇಳಲೇಬೇಕು. ಇಷ್ಟೆಲ್ಲ ಗುಡ್ಡ ಕಡಿದು ಇಲಿಯಾಗಿಯೋ ಪ್ರಯತ್ನ ಮಾಡಿದ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಮಹಿಳೆಯರೇ ಇಲ್ಲದೆ ಸಚಿವ ಸಂಪುಟ ಮಾಡಿದ್ದ ಹಾಗೆ ಕೊನೆ ಇದರಲ್ಲಿ ಗಾಯತ್ರಿ ಶಾಂತೇಗೌಡ ಅವರಿಗೆ ಒಂದು ಸ್ಥಾನವನ್ನ ಕೊಡಬೇಕು ಎನ್ನುವಂತ ಒಂದು ಲೆಕ್ಕಾಚಾರ ಹೈಕಮಾಂಡ್ ಮಾಡ್ತು. ಬಟ್ ಆ ಹೆಸರು ಬಿದ್ದು ಹೋಯ್ತು. ಕಾರಣ ಅನೇಕ ಇದಾವೆ. ಇದು ಸರ್ಕಾರ ಬಂದಿದೆ, ಈಗ ತಾನೇ ಸಚಿವ ಸಂಪುಟ ರಚನೆ ಆಗ್ತಾ ಇದೆ ಎನ್ನುವಂತ ಸಮಯ ಅಲ್ಲ.
ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ನಾಯಕತ್ವ ಬದಲಾವಣೆಯಾದಂತಹ ಸಂದರ್ಭದಲ್ಲಿ ಆಗ್ತಾ ಇರುವಂತಹ ಸಚಿವ ಸಂಪುಟ ವಿಸ್ತರಣೆ, ಇನ್ನು 20-22 ತಿಂಗಳಲ್ಲಿ ಎಲೆಕ್ಷನ್ ಇದೆ. ಈ ಸಮಯದಲ್ಲಿ ಮಹಿಳೆಯರಿಗೆ ಇಲ್ಲಿ ಪ್ರಾತಿನಿಧ್ಯ ಕೊಡದೆ ಸಚಿವ ಸಂಪುಟವನ್ನ ರಚನೆ ಮಾಡಿರುವಂತದ್ದು. ಇಷ್ಟೆಲ್ಲ ಮಾಡ್ತಾರೆ ಇವರು. ಗೃಹಲಕ್ಷ್ಮಿ, ನಾರಿ ಯೋಜನೆ, ಏನು ಫ್ರೀ ಬಸ್ಸು, ಮಹಿಳಾ ಸಬಲೀಕರಣ, ಇಷ್ಟೆಲ್ಲ ಮಾಡಿದ್ಮೇಲೆ ಯಾರಾದ್ರೂ ಇಬ್ಬರಿಗೆ ಮಹಿಳೆಯರಿಗೆ ಅವಕಾಶ ಮಾಡಿಕೊಡ್ಬೋದಿತ್ತಪ್ಪ. ಬಟ್ ಅದು ಯಾಕೆ, ಅದೇನ್ ಲೆಕ್ಕಾಚಾರ ಇದೆಯೋ ಅದರಿಂದ ಎನ್ನುವಂಥದ್ದು. ಬಟ್ ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಇನ್ನು ಅದರ ಜೊತೆಗೆ ಬಂಡಾಯ ಭುಗಿಲೆದ್ದಿರುವಂಥದ್ದು. ಕರ್ನಾಟಕದಲ್ಲಿ ಕ್ಯಾಬಿನೆಟ್ ವಿಸ್ತರಣೆ ಮಾಡುವಂಥದ್ದು ಅಂತಂದ್ರೆ ಅದೊಂದು ರೀತಿ ಜೇನುಗುಡಿ ಕಲ್ಲೆಸ್ದಂಗೆ. ಕ್ಯಾಬಿನೆಟ್ ವಿಸ್ತರಣೆ ಮಾಡಿದ್ರೆ ಅಂದ್ರೆ ಜೇನುಗುಡಿ ಕಲ್ಲೆಸ್ದಂಗೆ, ಜೇನೊಳಗೆ ಬಂದು ಕಚ್ಚದೆ ಅಪ್ಪ, ಆ ತರ. ಇದೇ ಮೊದಲಂತಲ್ಲ, ಅನೇಕ ಬಾರಿ ಈ ಹಿಂದಿನ ಉದಾಹರಣೆಗಳಿದ್ದಾವೆ. ನಿರೀಕ್ಷೆಯಂತೆ ಕಾಂಗ್ರೆಸ್ನಲ್ಲಿ ಬಂಡಾಯ ಭುಗಿಲೆದ್ದಿದೆ. ಈಗಾಗಲೇ ಕಾಂಗ್ರೆಸ್ನ ವಿಜಯಪುರದ ಇಂಡಿ ಶಾಸಕ ಯಶವಂತರಾಯಗೌಡ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇನ್ನು ಬೇಳೂರು ಗೋಪಾಲಕೃಷ್ಣ ಅವರು ಸೊರಬ ವಿಧಾನಸಭಾ ಕ್ಷೇತ್ರದ ಶಾಸಕ, ಅವರು ಬಹಳ ನಿರೀಕ್ಷೆಯಲ್ಲಿದ್ರು, ಸಿಗುತ್ತೆ ನನಗೆ ಈ ಬಾರಿ ಅಂತ. ಬಟ್ ಅವರಿಗೆ ಕೈ ತಪ್ಪಿದೆ. ಅವರು ಕೂಡ ನಾಳೆ 10 ಗಂಟೆಗೆ ರಾಜೀನಾಮೆಯನ್ನು ಸಲ್ಲಿಸ್ತೀನಿ ಎನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇನ್ನು ಅನೇಕ ಶಾಸಕರ ಬೆಂಬಲಿಗರಿಂದ ಪ್ರತಿಭಟನೆಗಳು ಮತ್ತು ಅನೇಕ ಶಾಸಕರ ಬೇಸರದ ಹೇಳಿಕೆಗಳು ಕೂಡ ಬಂದಿರುವಂತದ್ದು. ಪ್ರಿಯಾ ಕೃಷ್ಣ ಆಗಿರ್ಬೋದು, ಯಾರು ಗೋವಿಂದರಾಜಪುರ MLA, ಹಂಪನಗೌಡ ಬಾದರ್ಲಿ, ಯಶವಂತರಾಯಗೌಡ ಪಾಟೀಲ್, ನಾನು ಈಗಾಗಲೇ ಹೇಳಿದೆ, ಯಾರು ಪ್ರಸಾದ್ ಅಪ್ಪಯ್ಯ, TB ಜಯಚಂದ್ರ, ಅಪ್ಪಾಜಿ ನಾಡಗೌಡ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಕೂಡ ಅವಕಾಶ ಸಿಕ್ಕಿಲ್ಲ. ನಾನು ಮೊನ್ನೆ ತಾನೇ ಮಾತನಾಡ್ತಾ ಇದ್ದೆ, ಬೆಳಗಾವಿ ರಾಜ್ಯ ರಾಜಕಾರಣದಲ್ಲಿ ಇಬ್ಬರಿಗೆ ಅವಕಾಶ ಮಾಡಿಕೊಡಬಹುದು ಎನ್ನುವಂಥದ್ದನ್ನ. ಬಟ್ ಮಹಿಳೆಯರ ಕೋಟದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೊಡಬಹುದು ಎನ್ನುವಂತಹ ಒಂದು ನಿರೀಕ್ಷೆ ಇತ್ತು. ಆ ನಿರೀಕ್ಷೆ ಹುಸಿಯಾಗಿದೆ. ಯಾರು ಲಕ್ಷ್ಮಣ ಸವದಿ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಲಕ್ಷ್ಮಣ ಸವದಿ ಅವರಿಗೆ ಕೊಡಬಾರದು ಎನ್ನುವಂಥದ್ದು, ಸಚಿವ ಸ್ಥಾನವನ್ನು ಕೊಡಬಾರದು ಎನ್ನುವಂಥದ್ದು ಯಾರಿಗೆ ಸತೀಶ್ ಜಾರಕಿಹೊಳಿ ಅವರ ಇಚ್ಛೆ ಆಗಿತ್ತು. ಅವರಿಗೆ ಕೊಡಬಾರದು ಎನ್ನುವಂಥ ಕೊಡಿಸಬಾರದು ಎನ್ನುವಂಥದ್ದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಬಹಳ ಪ್ರಯತ್ನವನ್ನ ಪಟ್ಟರು. ಬಟ್ ಅದರಲ್ಲೂ ಕೂಡ ಅವರು ಫೇಲ್ಯೂರ್ ಆದಂತೆ ಕಾಡ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪಿದೆ. ಲಕ್ಷ್ಮಣ ಸವದಿ ಅವರಿಗೆ ಅವಕಾಶ ಸಿಕ್ಕಿರುವಂತದ್ದು. ಇನ್ನು ST ಸಮುದಾಯದಿಂದ ಯಾರು ಕಂಪ್ಲಿ ಗಣೇಶ್ ಅವರಿಗೆ ಸಿಗಬಹುದು ಎನ್ನುವಂತ ಒಂದು ಅವಕಾಶ ಇತ್ತು. ಬಟ್ ಅವರು ಕೂಡ ಅವಕಾಶ ವಂಚಿತರಾಗಿದ್ದಾರೆ. ಟಿ ರಘುಮೂರ್ತಿ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕ, 3 ಬಾರಿ MLA, ಯಾವ ಬಣದಲ್ಲೂ ಕೂಡ ಅಂತಂದ್ರೆ ಇಷ್ಟೆಲ್ಲ ಅವ್ರು ನಾವೆಲ್ಲ ನ್ಯೂಸ್ಗಳಲ್ಲಿ ಅನೇಕ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇರುತ್ತೆ. ಇವ್ರು ಇಂಥವ್ರ ಬಣ, ಇವ್ರು ಇಂಥವ್ರ ಬಣ, ಇವ್ರು ಡಿ.ಕೆ. ಶಿವಕುಮಾರ್ ಅವರ ಬಣ, ಇವ್ರು ಸಿದ್ದರಾಮಯ್ಯ ಅವರ ಬಣ ಅಂತ. ಬಟ್ ಟಿ ರಘುಮೂರ್ತಿ ಅವರು ಯಾವ ಬಣದಲ್ಲೂ ಕೂಡ ಗುರುತಿಸ್ಕೊಳ್ಳಿಲ್ಲ. ಕಳೆದ ಅವರು 3 ಟೈಮ್ MLA, ಈಗ 2013ರಿಂದ 17 ತನಕ, 18ರಿಂದ 23 ತನಕ, ಈಗ 23ರಿಂದ ರನ್ನಿಂಗ್ MLA, ಹಾಲಿ MLA, ಹಾಲಿ ಈಗ ಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರೆ ಯಾವ ಬಣದಲ್ಲೂ ಕೂಡ ಅವರು ಗುರುತಿಸ್ಕೊಳ್ಳಿಲ್ಲ. ಇನ್ನು ಬಿ ನಾಗೇಂದ್ರ ಅವರಿಗೆ ST ಸಮುದಾಯದಿಂದ ಕೊಟ್ಟಿದ್ದಾರೆ. ST ಸಮುದಾಯದ ಬಾಹುಳ್ಯ ಎಲ್ಲಿ ಹೆಚ್ಚಿದೆ, ಚಿತ್ರದುರ್ಗ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ, ಆ ಜಿಲ್ಲೆಗೆ ST ಸಮುದಾಯದಿಂದ ಸಚಿವ ಸ್ಥಾನವನ್ನ ಕೊಟ್ಟಿರುವಂತದ್ದು. ಒಟ್ಟಿನಲ್ಲಿ ಮಹಿಳೆಯರು ಈ ಸಚಿವ ಸಂಪುಟಕ್ಕೆ ಸೇರಿಲ್ಲ, ಅವರಿಗೆ ಅವಕಾಶವನ್ನ ಕೊಟ್ಟಿಲ್ಲ. ಅದೊಂದು ವಿಚಾರ ಬಿಟ್ರೆ ಇನ್ನೆಲ್ಲವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಬಹಳ ಲೆಕ್ಕಾಚಾರ ಹಾಕಿ ಒಂದು ಬ್ಯಾಲೆನ್ಸ್ಡ್ ಆಗಿ ತಯಾರಿಸಿ ಕೊಟ್ಟಿರುವಂತಹದ್ದು. HC ಬಾಲಕೃಷ್ಣ ಅವರು ಸುಮಾರು ಅಂದ್ರೆ ಅವರು ಬಿಜೆಪಿಯಲ್ಲಿ ಇದ್ರು, JDS ಅಲ್ಲಿ ಇದ್ರು, ಕಾಂಗ್ರೆಸ್ ಬಂದು ಮೊದಲನೇ ಟೈಮ್ MLA. ಕಾಂಗ್ರೆಸ್ ಬಂದ ತಕ್ಷಣ ಅವರಿಗೆ ಸಚಿವ ಸ್ಥಾನ ಸಿಕ್ಕಿರುವಂತದ್ದು. ಡಿ.ಕೆ. ಶಿವಕುಮಾರ್ ಅವರ ಕಾಲಿಗೆ ಬಿದ್ದು ಸಚಿವ ಸ್ಥಾನದ ಪದಗ್ರಹಣವನ್ನ ತೆಗೆದುಕೊಂಡ್ರು. ಅದರ ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನವನ್ನ ಕೊಟ್ಟಿರುವಂತಹ ವಿಚಾರ ಅವರ ಸಮುದಾಯ ಮುಸ್ಲಿಂ ಸಮುದಾಯದಲ್ಲೇ ಏನು ಬೇಸರಕ್ಕೆ ಕಾರಣ ಆಗಿದೆ. ತನ್ವೀರ್ ಸೇಠ್ ಅವರು ಮಾತನಾಡಿ ಬಹಿರಂಗವಾಗಿ ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಮಾಡಿದಂತವರಿಗೆ ಕ್ಯಾಬಿನೆಟ್ ನಲ್ಲಿ ಅವಕಾಶ ಮಾಡಿಕೊಡಲಾಗಿದೆ ಎನ್ನುವಂತಹ ಬೇಸರವನ್ನ ಹೊರಹಾಕಿದ್ದಾರೆ. ಬಟ್ ಜಮೀರ್ ಅಹಮದ್ ಖಾನ್ ಅವರಿಗೆ ಕೊಟ್ಟದಕ್ಕೆ ಕಾರಣ ಏನು ಅಂತಂದ್ರೆ ಮುಸ್ಲಿಂ ಸಮುದಾಯದ ಜನಪ್ರಿಯ ನಾಯಕ, ಇಟ್ಸ್ ಅನ್ಡೌಟೆಡ್ಲಿ. ಒಂದು ವೇಳೆ ಏನಾದರೂ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪಿದ್ರೆ ಕಾಂಗ್ರೆಸ್ನಲ್ಲಿ ಡ್ಯಾಮೇಜ್ ಆಗುವಂತಹದ್ದು, ಮುಸ್ಲಿಂ ಸಮುದಾಯದ ಮತಗಳು ಡ್ಯಾಮೇಜ್ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗ್ಬಿಟ್ಟು SS ಮಲ್ಲಿಕಾರ್ಜುನ್ ಅವರನ್ನ ತೆಗೆದುಕೊಂಡು ನಾವು ಜಮೀರ್ ಅಹಮದ್ ಖಾನ್ ಅವರನ್ನ ಕೈ ಬಿಟ್ರೆ ಹೇಗಾಗುತ್ತೆ ಎನ್ನುವಂತಂದ್ರೆ, ನಾನು ಯಾಕೆ ಡಾಟ್ಸ್ ಕನೆಕ್ಟ್ ಮಾಡ್ತಿದ್ದೀನಿ ಅಂತಂದ್ರೆ
ಮೊನ್ನೆ ಆದಂತಹ ವಿಧಾನಸಭಾ ಬೈ ಎಲೆಕ್ಷನ್ ನಲ್ಲಿ, ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ದಾರೆ ಎನ್ನುವಂತಹ ಒಂದು ಆಡಿಯೋ ವೈರಲ್ ಆಯಿತು. ಆ ಆಡಿಯೋ ನಿಮಿತ್ತ ಕಾಂಗ್ರೆಸ್ ಹೈಕಮಾಂಡ್ ಬೇಸರಗೊಂಡಿತ್ತು. ಹಾಗಾಗ್ಬಿಟ್ಟು ಅವರಿಗೆ ಕೈ ತಪ್ಪಬಹುದು ಎನ್ನುವಂತ ಒಂದು ಸಾಧ್ಯತೆ ಇದು. ಬಟ್ ಮುಸ್ಲಿಂ ಸಮುದಾಯವನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲಿ ಮಾಡಿರುವಂತದ್ದು. ಇನ್ನು ಅದರ ಜೊತೆಗೆ ರುದ್ರಪ್ಪ ಲಮಾಣಿ ಅವರು ಡೆಪ್ಯೂಟಿ ಸ್ಪೀಕರ್ ಆಗಿದ್ದಂಥದ್ದು, ಅವರಿಗೆ ಈ ಬಾರಿ ಸಚಿವ ಸ್ಥಾನವನ್ನ ನೀಡಲಾಗಿದೆ. ಒಟ್ಟಾರೆಯಾಗಿ ಸಚಿವ ಸಂಪುಟ ಕ್ಯಾಬಿನೆಟ್ ವಿಸ್ತರಣೆ ಆಗಿದೆ. ಸಾಮಾನ್ಯ ನಾನು ಈಗಾಗಲೇ ಹೇಳಿದಂತೆ ಕರ್ನಾಟಕದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಮಾಡೋದು ಅಂತಂದ್ರೆ ಅದೊಂದು ತಲೆನೋವಿನ ಕೆಲಸ. ಬಂಡಾಯಗಳಾಗ್ತಲೇ ಇರ್ತವೆ. ಬಟ್ ಡಿ ಕೆ ಶಿವಕುಮಾರ್ ಅವರು ಈ ಡ್ಯಾಮೇಜ್ ಕಂಟ್ರೋಲ್ ಅನ್ನ ಹೇಗ್ ಮಾಡ್ತಾರೆ? ಡಿ ಕೆ ಶಿವಕುಮಾರ್ ಅವರು ಹೇಳಬಹುದು, ರಾಜಭವನಕ್ಕೆ ಹೋಗುವಂತ ಸಂದರ್ಭದಲ್ಲಿ ಲಿಸ್ಟ್ ಕಳ್ಸಿಕೊಟ್ಟಿದ್ದೀನಿ, ಹೋಗ್ತಾ ಇದ್ದೀನಿ ಅಂತ. ಈ ಹಿಂದೆ ಸಿದ್ದರಾಮಯ್ಯನವರು ಕೂಡ ನನ್ನ ಕ್ಯಾಬಿನೆಟ್ಗೆ ತೆಗೆದುಕೊಂಡಿರಲಿಲ್ಲ. ನಾನು ತಾಳ್ಮೆಯಿಂದ ಕಾದಿದ್ದಕ್ಕೆ ಇವತ್ತು ಈ ಹಂತದಲ್ಲಿ ಇದ್ದೇನೆ. ಎಲ್ಲರೂ ಕೂಡ ತಾಳ್ಮೆಯಿಂದ ಇರಿ. ಮುಂದೊಂದು ದಿನ ನಿಮಗೂ ಕೂಡ ಎಲ್ಲರಿಗೂ ಕೂಡ ಒಂದು ಒಳ್ಳೆ ಅವಕಾಶ ಸಿಗುತ್ತೆ ಪಕ್ಷದಲ್ಲಿ ಎನ್ನುವಂತ ಮಾತನ್ನ ಹೇಳಿದ್ರು. ಒಂದು ರೆಬಲ್ ಬಣಕ್ಕೆ ಒಂದು ಸಂದೇಶವನ್ನ, ಮೆಸೇಜ್ ಅನ್ನ ಪಾಸ್ ಮಾಡಿದ್ರು. ಬಹುಶಃ ಕಾಂಗ್ರೆಸ್ನಲ್ಲಿ 1-2-3 ದಿನಗಳ ಕಾಲ ಅಥವಾ 1 ವಾರಗಳ ಕಾಲ ಈ ರೀತಿಯಾದಂತಹ ರಾಜಕೀಯ ಚಟುವಟಿಕೆಗಳು ಗರಿಗೆದರುವಂತದ್ದು ಸರ್ವೇ ಸಾಮಾನ್ಯ. ಬಟ್ ಡಿ ಕೆ ಶಿವಕುಮಾರ್ ಅವರು ಇದನ್ನು ಹೇಗೆ ಕಂಟ್ರೋಲ್ ಮಾಡ್ತಾರೆ, ಹೇಗೆ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ ಎನ್ನುವಂಥದ್ದನ್ನ ಕಾದು ನೋಡೋಣ. ಇದರೊಂದಿಗೆ ಇವತ್ತಿನ ಅಪ್ಡೇಟ್ ಮುಗಿಸ್ತಾ ಇದ್ದೇನೆ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಮಾರ್ಟ್ ಟಿವಿ.